ದೆನ್ ಬರ್ತಾ ಬರ್ತಾ ಭೀಮ ಕೆಲ್ಸಕ್ಕೆ ಸೇರ್ಕೊಂಡಿದ್ದು 2-3 ವರ್ಷ ಆದ್ಮೇಲೆ ಭೀಮನ ಸೂಪರ್ವೈಸರ್ ರಾಜೇಂದ್ರ ದಾಸ್ ಭೀಮನ ಕರೆಸಿ ಒಂದು ಅಪರಿಚಿತ ಮಹಿಳೆಯ ಹೆಣ ಸಿಕ್ಕಿದೆ, ಅದನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎಲ್ಲಾದ್ರೂ ದೂರದಲ್ಲಿ ತಗೊಂಡು ಹೋಗಿ ನೀನ್ ಮಣ್ಣ್ ಮಾಡ್ಬೇಕು. ಇಷ್ಟನೋ ಕಷ್ಟನೋ ಭೀಮ ಈ ಒಂದು ಕೆಲ್ಸನ ಒಪ್ಕೊಳ್ಳೇಬೇಕಿತ್ತು, ಇಲ್ಲ ಅನ್ನೋ ಆಗಿರ್ಲಿಲ್ಲ. ಏನೋ ಇದೊಂದ್ಸತಿ ಈ ಕೆಲ್ಸ ಮಾಡು ಅಂತವ್ರೆ, ಬಿಡು ಮಾಡ್ಕೊಡುವ ಅಂತ ಭೀಮ ಆ ಕೆಲ್ಸನ ಮಾಡ್ಕೊಡ್ತಾನ. ಆದ್ರೆ ಮುಂದೆ ಹೋಗಿ ಅಪರಿಚಿತ ಹೆಣಗಳನ್ನ ಅಕ್ರಮವಾಗಿ ಹೂತ್ ಹಾಕೋದೆ ಭೀಮನ ಕೆಲ್ಸ ಆಗೋಗುತ್ತಾ. ಯಾವ ಒಂದು ಮಾಹಿತಿ ಕಚೇರಿ ಮೇಲೆ ಭೀಮಗೆ ರೂಮ್ ಕೊಟ್ಟಿದ್ರೋ ಅದೇ ಒಂದು ಮಾಹಿತಿ ಕಚೇರಿಯಿಂದ ಭೀಮಗೆ ಡೈಲಿ ಕಾಲ್ ಬರುತ್ತೆ. ಅಂಡ್ ಆ ಕಾಲ್ ಅಲ್ಲಿ ಭೀಮನ ಸೂಪರ್ವೈಸರ್ಸ್ ಇಂತಿಂತ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು. ಅಲ್ಲಿಗೆ ಭೀಮ ಹೋಗಿ ಆ ಹೆಣನ ಎತ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ಣ್ ಮಾಡ್ಬಿಟ್ಟು ಬರೋನು. ಡೈಲಿ 1-2 ಹೆಣಗಳನ್ನ ಹೂತಾಕೋದೇ ಇದನ್ ಕೆಲ್ಸ. ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ, ಹೋಗಿ ಹೂತಾಕಿ ಬಾ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬರೋದು. ತಕ್ಷಣಕ್ಕೆ ಭೀಮ ಹೋಗಿ ಆ ಒಂದು ಹೆಣನ ಹೂತಾಕಿ ಬಂದು ಚೂರ್ ರೆಸ್ಟ್ ಮಾಡ್ತಿದ್ದಂಗೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸತಿ ಕಾಲ್ ಬರೋದು. ಅಗೇನ್ ಭೀಮ ಹೋಗಿ ಇನ್ನೊಂದು ಹೆಣನ ಅಕ್ರಮವಾಗಿ ಹೂತಾಕ್ ಬರೋನು. ಈ ಭೀಮ ಈ ತರ ಬಹಳಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದಾನೆ. ಅಂಡ್ ತನ್ನ ಹೂತಾಕಿರುವಂತಹ ಹೆಣಗಳಲ್ಲಿ ಬಹಳಷ್ಟು ಹೆಣಗಳು ಹೆಂಗಸರ್ದಿರುತ್ತೆ ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ್ದಿರುತ್ತೆ. ಸೊ ಭೀಮಗೆ ಆಗಿಂದಾನೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರುತ್ತೆ. ಅಂಡ್ ಇವನು ಬೇಸತ್ ಹೋಗಿರ್ತಾನೆ ತಾನು ಮಾಡ್ತಿರುವಂತಹ ಕೆಲ್ಸದಿಂದ. ಇವನ್ಗೂ ಮದ್ವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಅದನ್ನು ಹೆಣ್ಣು ಮಕ್ಕಳಿರ್ತಾರೆ. ಸೊ ಕಂಡವ್ರ ಹೆಣ್ಮಕ್ಳನ್ನ ಅವ್ರ ಮನೆಯವ್ರಿಗೂ ತಿಳಿಸದೆ ಪ್ರಾಪರ್ ಅಂತ್ಯಕ್ರಿಯೆ ಅನ್ನೋದು ಮಾಡದೆ ತಾನು ಹೋಗಿ ಅಕ್ರಮವಾಗಿ ಮಣ್ಣು ಮಾಡಿ ಬರ್ತಾ ಇದ್ರೆ ಎಲ್ಲಿ ಆ ಪಾಪ ತನ್ನ ಮಕ್ಕಳಿಗೂ ತಟ್ಟುಬಿಡುತ್ತೆ ಅನ್ನೋದೊಂದು ಭಯ ಇವನ್ಗೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ವಿಧಿನೇ ಇಲ್ಲ. ಆ ಮಾಹಿತಿ ಕಚೇರಿ ಅವ್ರಿಗೆ ತನ್ನ ಸೂಪರ್ವೈಸರ್ಸ್ಗೆ ನಾನು ಇನ್ಮೇಲೆ ಇಂದ ಈ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅವರು ಇವನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೆದರ್ಸಿರ್ತಾರ.